ನಮಸ್ಕಾರ. ನಮಸ್ಕಾರ ಸರ್, ಬಿಗ್ ಬಾಸ್ ನೋಡ್ತಿದ್ದೀರಾ? ಹೌದು, ನೋಡ್ತೀನಿ. ಸರ್, ನಿಮ್ಗೆ ಯಾರು ಇಷ್ಟ ಆಗ್ತದೆ? ನನಗೆ ವರ್ತೂರು ಸಂತೋಷ್ ಅವರೇ ಇಷ್ಟ. ಸರ್, ಯಾಕೆ ಇಷ್ಟ ಆಗ್ತದೆ? ಅವ್ರದ್ದು ನ್ಯಾಚುರಲ್ ಆಗಿ ಗೇಮ್ ಆಡ್ತಾ ಇದ್ದಾರೆ. ಅವರೊಬ್ಬರು ಇಲ್ಲ, ಆರ್ಗ್ಯಾನಿಕ್ ಅನಿಸಲ್ಲ. ಅವರು ಅವರಾಗೇ ಇದ್ದಾರೆ. ಅವ್ರ ತನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಫೇಕ್ ಗೇಮ್ ಆಡ್ತಾ ಇಲ್ಲ ಅಂತ ಅಂದ್ಕೊತೀನಿ. ಸರ್, ಫೇಕ್ ಅಂದ್ರೆ ಫೇಕ್ ಅಂದರೆ ಏನು, ಗೆಲ್ಲೇಬೇಕು, ಅವ್ರನ್ನ ತುಳಿಬೇಕು, ಬೇರೆ ಏನಾದರೂ ಸ್ಟ್ರಾಟಜಿ ಮಾಡಬೇಕು ಅನ್ನೋ ಉದ್ದೇಶ ಮನುಷ್ಯನಲ್ಲಿ ಇಲ್ಲ. ಸರ್, ಫೇಕ್ ಅಂದಿದ ತಕ್ಷಣ ನೆನ್ಪಂತು, ಈ ಮನೇಲಿ ಯಾರು ಫೇಕ್ ಗೇಮ್ಗಳು ಆಡ್ತಾ ಇರ್ಬೋದು ಅಂತ ಸರ್, ಅಂದರೆ ಆಡಿಯನ್ಸ್? ಫೇಕ್ ಗೇಮ್ ತುಂಬ ಆಡ್ತಾ ಇರೋದು ಪ್ರತಾಪ್ ಆ್ಯಂಡ್ ಸಂಗೀತ ಅಂತ ಅನಿಸುತ್ತೆ. ಅವರು ಎಲ್ಲ ಟ್ರೈನಿಂಗ್ ತೊಗೊಂಡು ಬಂದು ಆಡೋ ಥರ ಆಡ್ತಾ ಇದ್ದಾರೆ. ಹೌದು, ಏನೋ ಟ್ರೈನಿಂಗ್ ತೊಗೊಂಡು ಆಡ್ತಾ ಇದ್ದಾರೆ. ಬಿಗ್ ಬಾಸಲ್ಲಿ ನಾನು ಹಿಂಗೆ ಆಡಿದ್ರೇ ಗೆಲ್ಲೋದು. ನ್ಯಾಚುರಲ್, ಇವಾಗ ನಾನು ಹೆಂಗಿರ್ತೀನಿ, ನೀವು ಹೇಗಿರ್ತೀರಾ, ಜನರು ಹೇಗಿರ್ತಾರೆ, ಆ ರೀತಿ ಆಟ ಆಡ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ. ಸರ್, ನೀವು ನೋಡ್ತಾ ಇರ್ಬೋದು, ಮೊನ್ನೆ ಟಿಕೆಟ್ ಫಿನಾಲೆ ಅಂತ ನಡೀತು. ಅದರಲ್ಲಿ ಪ್ರತಾಪ್ ಅವ್ರ ಪಾಯಿಂಟ್ಸ್ ಮೂಲಕ ಗೆದ್ದಿದ್ರು. ಮನೆಯವರೆಲ್ಲ ಸೇರಿ ವೋಟಿಂಗ್ ಮುಖಾಂತರ ಸಂಗೀತ ಅವ್ರನ್ನ ಟಿಕೆಟ್ ಫಿನಾಲೆ ಅಂತ ಕೊಟ್ಟು ಫಿನಾಲೆಗೆ ಅವ್ರನ್ನ ಕಳಿಸಿ. ಅದೇ ಅವರಿಬ್ಬರಿಗೂ ಟ್ರೈನಿಂಗ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಹೌದು, ನ್ಯಾಚುರಲ್ ಗೇಮ್ ಆಡ್ತಾ ಇಲ್ಲ ಸರ್. ಎಲ್ಲರೂ ಅಲ್ಲಿರೋ ಕಾರ್ತಿಕ್ ಆಗಲಿ, ವಿನಯ್ ಆಗಲಿ, ಅವ್ರಿಗೆ ಪವರ್ ಇದ್ರೂ ಆಕೆನೇ ಪುಷ್ ಮಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಕರೆಕ್ಟಾಗಿ ಆಡ್ತಾ ಇರೋದು ಅಂದರೆ ವರ್ತೂರು ಸಂತೋಷು ಮತ್ತು ತುಕಾಲಿ, ಅವ್ರ ತನವಾಗೇ ಆಡ್ತಾ ಇದ್ದಾರೆ. ಸರ್, ಅವರಿಬ್ಬರು ಹೋದ ಎಲಿಮಿನೇಷನಲ್ಲೂ ಹತ್ಬಿಟ್ರು. ಒಂದು ಫ್ರೆಂಡ್ಶಿಪ್ ಅಂತ ಅಲ್ಲ, ಹಳೋದೆಲ್ಲ ಹಳ ಥರ ಮಾಡಿದ್ದಾರೆ ಅಷ್ಟೇ. ಮಾಡಿದ್ದಾರೆ. ಅದು ಒಂದು ಫ್ಯಾಕ್ಟ್ರಿನಲ್ಲಿ ಏನು ಒಳ್ಳೆ ಪ್ರಾಡಕ್ಟ್ ಬರಬೇಕಾದ್ರೆ ಹಿಂಡ್ತಾರಲ್ಲ, ಆ ಥರ ಹಿಂಡಿದ್ದಾರೆ ಅಷ್ಟೇ. ಇಡೀ ಮನೇಲೆ ವಿನಯ್ ಕಾರ್ತಿಕ್ ಫ್ರೆಂಡ್ಶಿಪ್ ಆಗಿರ್ಬೋದು, ವಿನಯ್ ಇವ್ರನ್ನೆಲ್ಲ ಬಿಟ್ಟು ತುಕಾಲಿ ಮತ್ತು ವರ್ತೂರು ಸಂತೋಷ್ ನಂಬರ್ ಒನ್. ಅವರು ಹೊರಗಡೆ ಬಂದರೂ ಹಾಗೇ ಇರ್ತಾರೆ. ಸರ್, ನೀವು ನೋಡ್ತಾ ಇರ್ಬೋದು, ಮೊನ್ನೆ ಮಿಡ್ ವೀಕಲ್ಲಿ ಎಲಿಮಿನೇಷನ್ ಆಗುತ್ತೆ ತನಿಷಾ ಅವರು. ಹೌದು ಸರ್, ಅದು ಅವ್ರು ಹೋಗುವಂಥ ಕಂಟೆಸ್ಟೆಂಟ್ ಅಲ್ಲ, ಬಟ್ ಆದರೂ ಹೋಗಿದ್ದಾರೆ. ಅದನ್ನೇ ಸ್ಟ್ರಾಟಜಿ ಮಾಡಿದ್ದಾರೆ. ಅಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ಮಾಡಿರೋವಂಥದ್ದು ಸ್ಟ್ರಾಟಜಿ ಅದು. ಸರ್, ಈ ಸೀಸನಲ್ಲೇ ಯಾಕೆ ಈ ಥರ ಗೊತ್ತಿಲ್ಲ. ಬಿಗ್ ಬಾಸ್ ಅಂದರೆ ಈಗ ಎಲ್ಲರಿಗೂ ದುಡ್ಡಿನ ಆಸೆ ಇದ್ದೇ ಇರುತ್ತೆ. ಇವಾಗ ಒಬ್ಬ MLA ಗೆದ್ದರೆ ನಾ ಮಿನಿಸ್ಟ್ರ್ ಆಗ್ತೀನಿ ಅನ್ನೋ ಒಂದು ಉತ್ಸಾಹ ಇರುತ್ತೆ. ಹಂಗೆ ಅಲ್ಲಿ ಆಡ್ತಾ ಇರೋರು ನಾವು ಗೆದ್ದರೆ 50 ಲಕ್ಷ ಬರುತ್ತೆ ಅನ್ನೋದು ದೃಷ್ಟಿಲಿ ಇಟ್ಕೊಂಡು ಆಡ್ತಾ ಇದ್ದಾರೆ. ವರ್ತೂರು ಮತ್ತು ತುಕಾಲಿಗೆ ದುಡ್ಡು ಬೇಕಿದ್ರೂ ಬಟ್ ಅವ್ರು ನ್ಯಾಚುರಲ್ ಗೇಮ್ ಆಡ್ತಾ ಇದ್ದಾರೆ. ಗೆದ್ದರೆ ನ್ಯಾಚುರಲಾಗಿ ಗೆಲ್ಲೋಣ, ಇಲ್ಲ ಅಂದ್ರೂ ಅವ್ರಿಗೇನು ತೊಂದರೆ ಏನಿಲ್ಲ. ಸರ್, ನೀವು ರೀಸೆಂಟಾಗಿ ನೋಡ್ತಾ ಇರ್ಬೋದು, ಪ್ರತಾಪ್ ಮೇಲೆ ತುಂಬ ಅಲಿಗೇಷನ್ಸು ಮತ್ತು ತುಂಬ ಕಂಪ್ಲೇಂಟ್ಸ್ ಬರ್ತಿದೆ. ಇಲ್ಲ, ಪ್ರತಾಪ್ ಬಿಗ್ ಬಾಸಲ್ಲಿ ಸ್ಪರ್ಧೆನೇ ಅಲ್ಲ ಅಂತ ಅನಿಸುತ್ತೆ ನನ್ನ ಮಟ್ಟಿಗೆ. ಹೌದು, ಅಲ್ಲ, ಒಬ್ಬ ನ್ಯಾಚುರಲ್ ಆಗಿ ಎಲ್ಲೋ ಒಂದು ಕಡೆ ಮೂಲಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು ಹಳೋವನ್ನು ಕರ್ಕೊಂಡು ಬಂದು ಬಿಗ್ ಬಾಸಲ್ಲಿ ಕೂರಿಸಿದ್ರೆ ಏನಾಗುತ್ತೆ? ಹೌದು. ಈಗ ಹಳೋ ಅಂಥದ್ದು ಏನಾಗಿದೆ, ಅವ್ನು ಕಷ್ಟಪಟ್ಟು ದುಡ್ದು ಅವನು ಯಾರಿಗೂ ಮೋಸ ಮಾಡಿಲ್ಲ ಅಂದರೆ ನಗ್ನಗ್ತಾನೆ ಇರ್ಬೋದು. ಯಾಕೆ ಅಳಬೇಕು? ಕಣ್ಣಲ್ಲಿ ನೀರೇನಿಗೆ ಬರಬೇಕು? ಅದು ಸ್ಟ್ರಾಟಜಿ ಅಲ್ವಾ? ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಿಗ್ ಬಾಸ್ ಗೆಲ್ತೀನಿ ಅನ್ನೋದು ಸುಳ್ಳು. ಸರ್, ನೀವು ನೋಡ್ತಾ ಇರ್ಬೋದು, ರೀಸೆಂಟಾಗಿ ಅವರು ಹೊರಗಡೆ ಬಂದು ಆಮೇಲೆ ಹೊರಗಡೆ ಹೋಗ್ತಾರೆ. ಏನಕ್ಕೆ ಅಂದರೆ ಅವರು ಒಂದು ಕೇಸ್ ವಿಚಾರವಾಗಿ ಹೊರಗಡೆ ಬಂದು ಒಳಗಡೆ ಹೋಗ್ತಿದ್ದಾರೆ. ಯಾರು? ಪ್ರತಾಪ್ ಅವರು ಅಂತ ಹೇಳ್ತಿದ್ದಾರೆ ಜನರೆಲ್ಲ. ಅಲ್ಲ, ಆ ಒಂದು ಪರ್ಸ್ನಲ್ ಏನಿದೆ ನಂಗೆ ಗೊತ್ತಿಲ್ಲ. ಫುಡ್ ಪಾಯ್ಸನ್ ಆಗಿದೆ ಅಂತ ಏನೋ ಅಂದರು. ಅವನು ಇರೋದೇ ಹಾಗೆ. ಅವನಿಗೇನು ಇವಾಗ ದುಡ್ಡು ಸಿಗಲಿಲ್ಲ, ಕೆಲಸ ಸಿಗಲಿಲ್ಲ ಅಂದರೆ ಊಟ ಬಿಡೋದು, ಸೂಸೈಡ್ ಅಟೆಂಪ್ಟ್ ಮಾಡೋದು, ಇದೆಲ್ಲ ಮಾಡೇ ಮಾಡ್ತಾನೆ. ಸರ್, ಅದನ್ನು ಗಿಮಿಕ್ ಅಂತ ಅನ್ಕೋಬೋದು. ಸರ್, ಕಷ್ಟಪಟ್ಟು ದುಡ್ದು ತಿನ್ನೋನಿಗೆ ಇದು ಲೆಕ್ಕಕ್ಕೆ ಬರಲ್ಲ. ಬಟ್ ಅವನು ಆಡ್ತಿರೋದು ಫೇಕ್ ಅಂತ ಅನಿಸುತ್ತೆ ನನ್ನ ಮಟ್ಟಿಗೆ. ಜನರ ಕಣ್ಣಲ್ಲಿ ಏನಿದೆಯೋ ಗೊತ್ತಿಲ್ಲ. ಸರ್, ನೀವು ಇನ್ನೊಂದು ನೋಡ್ತಾ ಇರ್ಬೋದು, ಸಂಗೀತ ಅವ್ರನ್ನ ಎಲ್ಲರೂ ಹೇಳ್ತಾರೆ ವುಮೆನ್ ಕಾರ್ಡ್ ಪ್ಲೇ ಮಾಡಿ ಈ ಸಲ ಅವ್ರು ಗೆಲ್ಲಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇರ್ಬೋದು. ಆಕೆನೂ ಚೆನ್ನಾಗಿ ಆಡ್ತಾ ಇದ್ದಾಳೆ. ಬಟ್ ಗೇಮ್ ಸ್ಟ್ರಾಟಜಿನಲ್ಲಿ ಅವಳಷ್ಟು ಮೈಂಡ್ ಯೂಸ್ ಮಾಡಿ ಕೆಲಸ ಮಾಡೋರು ಯಾರೂ ಇಲ್ಲ ಅಂತ ಬಿಗ್ ಬಾಸಲ್ಲಿ. ಯಾವುದೇ ಒಂದು ಆಟದಲ್ಲಿ ಆಗ್ಬೋದು, ಬೇರೆ ಏನೇ ಆಗ್ಬೋದು, ಒಬ್ಬರನ್ನ ತುಳಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಅವಳ ಟ್ರೈನಿಂಗ್ ಆಗಿದೆ ಅಂತ ನಾನು ಅನ್ಕೊತೀನಿ. ಸರ್, ಇನ್ನೇನು ಈ ವಾರ ಕೂಡ ಎಲಿಮಿನೇಟ್ ಆಗೋ ಚಾನ್ಸಸ್ ಯಾರು ಆಗ್ಬೋದು ಅಂತ ಸರ್? ನನ್ನ ಮಟ್ಟಿಗೆ ಪ್ರತಾಪ್ ಆಗ್ಬೋದು ಅಂತ ಅನ್ಕೊತೀನಿ.
ಅಲ್ಲ ಒಂದು ಏನು ಕಾನ್ಟ್ರಿಬ್ಯೂಷನ್ನೇ ಇಲ್ವಲ್ಲ ಬಿಗ್ ಬಾಸಲ್ಲಿ. ಈಗ ನಂಬರ್ 1ನಿಂದ 100 ಡೇಸ್ವರೆಗೂ ಏನು ಕಾನ್ಟ್ರಿಬ್ಯೂಷನ್ ಇದೆ, ಹೌದು ಏನಿದೆ ಏನು ಇರಬಾರ್ದು ಅಷ್ಟೇ. ಈಗ ಯುದ್ಧಕ್ಕೆ ಹೋದ್ಮೇಲೆ ಗೆಲ್ಲೋವನು ರಾಜ ಅಲ್ವಾ. ಸೈನ್ಯಾಧಿಪತಿ ಅವನಿಗೆ ಪವರ್ ಇರೋವರೆಗೂ ಫೈಟ್ ಮಾಡ್ತಾನೆ, ಗೆಲ್ಲೋದು ರಾಜ. ಆ ಥರ ನ್ಯಾಚುರಲ್ ಗೇಮ್ ಆಡ್ತಾ ಇರೋದು ವರ್ತೂರು ಆ್ಯಂಡ್ ತುಕಾಲಿ ಇಬ್ಬರು ನ್ಯಾಚುರಲ್ ಗೇಮ್ ಅಂತ ಅನ್ನಿಸ್ತಾ ಇದೆ ನನಗೆ. ಸಂಗೀತನಿಗಿಂತ ಯಾಕೆ ನಮೃತ ಪವರ್ಫುಲ್ ಅಲ್ಲ? ಆಟ ನೋಡಬೇಕು, ಅವ್ರನ್ನ ಗೇಮ್ ಆಡೋಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ವಿನಯ್ ಕಾರ್ತಿಕ್, ಸಂಗೀತಕ್ಕೆ ಬ್ಯಾಕ್ ಸಪೋರ್ಟ್ ನಿಂತಿದ್ದಾರೆ. ನಮ್ರತಾಗ ಯಾರೂ ಇಲ್ಲ, ಅದಕ್ಕೆ ಅವಳು ಮುಂದೆ ಬರೋಕ್ಕಾಗ್ತಿಲ್ಲ. ಸಂತೋಷ್ಗೂ ಯಾರೂ ಇಲ್ಲ, ಮುಂದೆ ಬರೋಕ್ಕಾಗ್ತಾ ಇಲ್ಲ. ಸರ್ ನೀವು ನೋಡ್ತಾ ಇರ್ಬೋದು ವಿನಯ್ ಅವರು ನಮ್ರತಾ ಅವ್ರನ್ನ, ವಿನಯ್ ಅವ್ರದ್ದು ನಮ್ರತಾ ಅದು ಇತ್ತೀಚೆಗೆ 2 ವಾರದಿಂದ ಆಗಿರೋ ಕತೆ. ಬೇರೆ ಯಾರೂ ಇಲ್ವಲ್ಲ, ಏನೋ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದಾರೆ. ಆ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳಲ್ಲ ಅವರು. ನ್ಯಾಚುರಲ್ ಈಗ ಬಿಗ್ ಬಾಸ್ ಅಂದರೆ ಮನೆ ಥರ, ಮನೆಯಲ್ಲಿ ಹೆಂಗಿರ್ತೀವೋ ಹಾಗಿದ್ರೇ ಅದು ಚಂದ. ಅದಕ್ಕೊಂದು ಬಣ್ಣ ಕಟ್ಟಿ ನಾಟಕ ಆಡೋದಿದ್ರೆ ಅದು ಅವರು ಫಿಲಿಮ್ಗೆ ಹೋಗ್ಬೋದು, ಇಲ್ಲಾಂದ್ರೆ ಎಲ್ಲರೂ ಒಂದು ಪರದೆ ಮೇಲೆ ಡ್ರಾಮಾ ಮಾಡ್ಬೋದು. ಅವ್ರು ಮಾಡ್ತಿರೋದು ಡ್ರಾಮಾನೇ. ಸರ್ ನೀವು ರೀಸೆಂಟ್ ಡೇಸಲ್ಲಿ ನೋಡ್ಬೋದು SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.